संयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। मोक्षमार्गस्य नेतारं वेत्तारं कर्मभूव्रतां ज्ञातारं विश्वतत्त्वानां वन्दे तद्गुणलब्धये। मंगलं भगवान् अर्हन् मंगलं भगवान् जिनः मंगलं प्रथमाचार्यो मंगलं वृषभेश्वर। जय बोलो अनंतानंत सिद्ध परमेष्टि भगवान की जय। जय बोलो नंदीश्वर द्वीप स्थित भावन जिनालय स्थित सर्वे जिन बिंब की जय। जय बोलो अहिंसामय विश्व धर्म की जय। जय बोलो आचार्य कुंद कुंद देव की जय। सकल आचार्य उपाध्याय सर्व साधु की जय। सद्धर्म सम्यक्त्व बंधुಗಳೇ, ಪ್ರಾತಃ ಸ್ಮರಣೀಯರಾದ 108 ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪಡಮಟ್ಟು ದ್ರವ್ಯ ಸಂಗ್ರಹದ 3ನೇ ಅಮೂರ್ತಿಕ ವಿಭಾಗದ ಬಗ್ಗೆ ಈಗ ಪ್ರಾರಂಭ ಮಾಡೋಣ. ಮೊನ್ನೆ ಕಳೆದ ವಾರದಲ್ಲಿ ಜ್ಞಾನ ದರ್ಶನ ಉಪಯೋಗ ಮತ್ತು ನಯದ ಸ್ವರೂಪದ ಬಗ್ಗೆ ನಾವೆಲ್ಲರೂ ಕೂಡ ವ್ಯವಹಾರ ನಯ ಮತ್ತು ನಿಶ್ಚಯ ನಯದ ಬಗ್ಗೆ, ವಸ್ತುವಿನ ಬಗೆಗಿನ ಹೇಳಿಕೆ ಇತ್ಯಾದಿಗಳನ್ನು ತಿಳ್ಕೊಂಡಿದ್ದೆವು. ಶುದ್ಧ ನಿಶ್ಚಯ ನಯದಲ್ಲಿ ವಸ್ತುವಿನ ಬಗೆಗಿನ ಹೇಳಿಕೆಯು ನಿರಾಪೇಕ್ಷೆಯಾಗಿರುತ್ತದೆ ಅನ್ನುವುದನ್ನು ಕೂಡ ತಿಳ್ಕೊಂಡೆವು. ಇವತ್ತು ಆಮೂರ್ತಿ ವಿಭಾಗ ಅನ್ನುವುದರಲ್ಲಿ ವಿಚಾರವನ್ನು ತಿಳಿಯೋಣ. ವಣ್ಣರಸ ಪಂಚಗಂಧ ಧೂಪಸ ಅಟ್ಟಣಿಚ್ಚಯ ಜೀವೇ ನೋ ಸಂತಿ ಅಮುತ್ತಿತದೋ ವ್ಯವಹಾರ ಮುತ್ತಿ ಬಂದದೋ. ನಿಶ್ಚಯನಯದಿಂದ ಜೀವನಲ್ಲಿ 5 ವರ್ಣ, 5 ರಸ, 2 ಗಂಧ ಮತ್ತು 8 ಸ್ಪರ್ಶಗಳು ಇಲ್ಲ. ಆದ್ದರಿಂದ ಅದು ಅಮೂರ್ತಿಕವಾಗಿದೆ. ವ್ಯವಹಾರ ನಯದಿಂದ ಕರ್ಮಬಂಧದ ದೃಷ್ಟಿಯಿಂದ ಜೀವವು ಮೂರ್ತಿಕವಾಗಿದೆ. ಯಾವುದರಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಇರುತ್ತವೆಯೋ ಅದನ್ನು ವ್ಯವಹಾರ ನಯದಲ್ಲಿ ಮೂರ್ತಿಕ ಎಂದು ಹೇಳುತ್ತೇವೆ. ನಿಶ್ಚಯ ನಯದಲ್ಲಿ ಇದು ಯಾವುದೂ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅಮೂರ್ತಿಕ ಯಾವುದು? ಸ್ಪರ್ಶ, ರಸ, ಗಂಧ ಮತ್ತು ವರ್ಣಗಳು ಇಲ್ಲದೇ ಇರುವಂತದ್ದಕ್ಕೆ ಅಮೂರ್ತಿಕ ಎಂದು ಹೇಳ್ತಾರೆ. ಜೀವವು ಮೂರ್ತಿಕವೇ ಅಮೂರ್ತಿಕವೇ? ಜೀವವು ಮೂರ್ತಿಕ ಹಾಗೂ ಅಮೂರ್ತಿಕ ಎರಡೂ ಆಗಿದೆ. ಹೇಗೆ? ನಿಶ್ಚಯದಿಂದ ಜೀವವು ಅಮೂರ್ತಿಕವಾಗಿದೆ, ಏಕೆಂದರೆ ಅದರಲ್ಲಿ ಸ್ಪರ್ಶ, ರಸ, ಗಂಧ ಮತ್ತು ವರ್ಣಗಳಿಲ್ಲ. ಆದ್ದರಿಂದ ಜೀವವು ಅಮೂರ್ತಿಕ. ಸಂಸಾರ ಜೀವವು ವ್ಯವಹಾರ ನಯದಿಂದ ಮೂರ್ತಿಕವಾಗಿದೆ, ಏಕೆಂದರೆ ಇದು ಅನಾದಿ ಕಾಲದಿಂದ ಕರ್ಮಗಳಿಂದ ಬಂಧಿಸಲ್ಪಟ್ಟಿದೆ. ಕರ್ಮವು ಪುದ್ಗಲವಾಗಿದೆ ಮತ್ತು ಪುದ್ಗಲವು ಮೂರ್ತಿಕವಾಗಿದೆ. ಮೂರ್ತಿಕದೊಂದಿಗಿರುವ ಕಾರಣ ಅಮೂರ್ತಿಕ ಆತ್ಮನನ್ನು ಮೂರ್ತಿಕ ಎನ್ನಲಾಗುತ್ತದೆ. ಅನೇಕಾಂತ ಸಿದ್ಧಾಂತದ ಪ್ರಕಾರ ಒಬ್ಬನೇ ರಾಮನು ತಂದೆಯೋ, ಮಗನೋ, ವಿರೋಧಿಯೋ, ಪ್ರಜಾಪಾಲಕನೋ, ಸಹೋದರನೋ, ಪತಿಯೋ, ಈ ರೀತಿಯಾಗಿ ನಾವು ನೋಡಬಹುದು. ಜನಕನಿಗೆ ಒಳ್ಳೆಯ ಪುತ್ರನಾಗಿರ್ತಾನೆ, ಅದೇ ರೀತಿಯಾಗಿ ಸೀತೆಗೆ ಒಳ್ಳೆಯ ಪತಿಯಾಗಿರ್ತಾನೆ, ರಾವಣನಿಗೆ ವಿರೋಧಿಯಾಗಿರ್ತಾನೆ, ಹನುಮಂತನಿಗೆ ಸ್ವಾಮಿಯಾಗಿರ್ತಾನೆ, ಭರತ ಶತ್ರುಘ್ನರಿಗೆ ಹಿರಿಯ ಅಣ್ಣನಾಗಿರ್ತಾನೆ. ಇದೇ ರೀತಿಯಾಗಿ ಅಮೂರ್ತಿಕವಾದರೆ ಆತ್ಮನ ಶುದ್ಧ ಸ್ವರೂಪವನ್ನು ಗಣನೆಗೆ ತೆಗೆದುಕೊಂಡಾಗ ಅಮೂರ್ತಿಕವಾದರೆ ಕರ್ಮ ಪುದ್ಗಲಮಯ ಅಶುದ್ಧ ಸ್ವರೂಪದ ದೃಷ್ಟಿಯಿಂದ ಮೂರ್ತಿಕ. ಇದರಲ್ಲಿ ಯಾವುದೇ ವಿರೋಧ ಇರುವುದಿಲ್ಲ. ಮುಟ್ಟಿದಾಗ ಆಗುವ ಪದಾರ್ಥದ ಜ್ಞಾನವನ್ನು ಸ್ಪರ್ಶ ಅಂತ ಹೇಳ್ತೇವೆ. ಮುಟ್ಟಿದಾಗ ಇಂದ್ರಿಯದ ಮೂಲಕ ಆಗುವ ಜ್ಞಾನವನ್ನು ಸ್ಪರ್ಶ ಎನ್ನುತ್ತೇವೆ. ಇದರಲ್ಲಿ ಕೂಡ 8 ಪ್ರಕಾರದ ಸ್ಪರ್ಶ ಇದೆ. ಜೈನ ಧರ್ಮ ವಿಶೇಷವಾಗಿ ವಿಜ್ಞಾನವನ್ನು ತಿಳಿಸಿ ಹೇಳ್ತದೆ.
ಹಾಗಾಗಿ ನಾವಿದನ್ನು ತಿಳ್ಕೊಳ್ಬೇಕು. ಮುಟ್ಟಿದಾಗ ಆಗುವ ಜ್ಞಾನದಲ್ಲಿ 8 ಪ್ರಕಾರದ ಜ್ಞಾನವನ್ನು ನಾವು ಅನುಭವವನ್ನು ಪಡಿಬಹುದು. ಯಾವುದೆಲ್ಲ ಅದು? ಹಗುರವಾಗಿರ್ತಕ್ಕಂಥ ಹತ್ತಿಯನ್ನು ಹಿಡಿದಾಗ ಹಗುರದ ಅನುಭವ ಆಗ್ತದೆ ನಮಗೆ. ಹಾಗೆ ಭಾರ, ಕಲ್ಲನ್ನು, ಗುಂಡನ್ನು, ಮೂರ್ತಿಯನ್ನು ಭಾರವಾಗಿದ್ರೆ ಕಲ್ಲಿನ ಮೂರ್ತಿಯನ್ನು ತೆಗೆದುಕೊಂಡಾಗ ಭಾರದ ಅನುಭವ ಆಗ್ತದೆ ನಮಗೆ. ಹಾಗೆಯೇ ಶೀತ, ಇದಕ್ಕೆ ನಾವು ಸ್ಟ್ರಾಬೆರಿ ಅಂತ ಒಂದು ಹಣ್ಣಿದೆ ಅಥವಾ ಬೇರೆ ಬೇರೆ ರೀತಿಯ ಹಣ್ಣುಗಳಿರ್ತವೆ, ಅದನ್ನು ಹಿಡಿದಾಗ ಸ್ವಲ್ಪ ಶೀತದ ಅನುಭವ ಆಗ್ತದೆ. ಬಿಸಿಯ ಪಾತ್ರೆಯನ್ನು, ಹಾಲಿನ ಪಾತ್ರೆಯನ್ನು ಬಿಸಿ ಇದ್ದಾಗ ಮುಟ್ಟಿದ್ರೆ ಬಿಸಿ ಆಗ್ತದೆ. ಕೋಮಲ, ಮೃದುವಾದಂತಹ ತುಪ್ಪಳವನ್ನು ಮುಟ್ಟಿದಾಗ ಕೋಮಲವಾಗಿರ್ತದೆ. ಕಠೋರ, ಯಾವುದಾದ್ರೂ ಒಂದು ತೆಂಗಿನ ಸಿಪ್ಪೆ ತೆಗೆದಂಥ ಮೇಲ್ಗಡೆ ಇರತಕ್ಕಂಥ ಎಲ್ಲ ಸಿಪ್ಪೆ ಅದನ್ನು ಪೂರ್ತಿಯಾಗಿ ತೆಗೆಯದಿದ್ದರೆ ಅದು ಕಠೋರವಾಗಿ ಕಾಣ್ತದೆ. ಸ್ನಿಗ್ಧ, ಅಂಟಾಗಿರುವಂಥದ್ದು. ರೂಕ್ಷ, ಇದು ಒಂದು ರೀತಿಯ ಸ್ಪರ್ಶ. ಹೀಗೆ 8 ರೀತಿಯ ಪ್ರಕಾರದ ಸ್ಪರ್ಶ ಇಂದ್ರಿಯದಲ್ಲಿ ಜ್ಞಾನ ಇದೆ. ರಸ ಅಂದರೆ ರುಚಿಗೆ ರಸ ಅಂತ ಹೇಳ್ತಾರೆ. ಬಹಳ ಒಳ್ಳೆಯ ರಸ ಅಂತ ಎಲ್ಲ ಹೇಳ್ತೇವೆ ನಾವು ಪಕ್ವ ಅನ್ನಗಳಲ್ಲಿ ಹೇಳಿದಾಗ, ಅಥವಾ ಪಲ್ಯ ಪದಾರ್ಥಗಳಿಗೆಲ್ಲ ಹೇಳ್ತೇವೆ. ಈ ರಸ ಅಂದರೆ ಯಾವುದು, ಇದರಲ್ಲಿ ಎಷ್ಟು ಭೇದಗಳಿವೆ ಅಂತ ಹೇಳಿದರೆ, ರಸದಲ್ಲೂ ಕೂಡ 5 ಭೇದಗಳನ್ನು ಹೇಳಿದ್ದಾರೆ. ಹುಳಿ ಒಂದು ರಸವೇ, ಸಿಹಿ ಒಂದು ರಸ, 2ನೇ ರಸ, ಕಹಿ 3ನೇ ರಸ, ಉರಿ 4ನೇ ರಸ, ಅಥವಾ ಖಾರ, ಕಷಾಯೋದಕ ಅಂತ ಹೇಳ್ತಾರೆ. ಹೀಗೆ ಹುಳಿ, ಸಿಹಿ, ಕಹಿ, ಖಾರ ಮತ್ತು ಕಷಾಯೋದಕ ಅಂತ ಹೇಳುವಂಥದ್ದು 5 ರೀತಿಯಲ್ಲಿ ಆಯಿತು. ಗಂಧ ಅಂತ ಹೇಳಿದ್ರೆ ವಾಸನೆಗೆ ಗಂಧ ಅಂತ ಹೇಳ್ತೇವೆ. ದುರ್ಗಂಧ, ಸುಗಂಧ ಅಂತ, ಒಳ್ಳೆಯ ಸುವಾಸನೆ ಇರುವಂಥದ್ದು ಮತ್ತು ಕೆಟ್ಟ ವಾಸನೆ ಇರುವಂಥದ್ದು ಅಂತ ಅರ್ಥ. ಬಣ್ಣದಲ್ಲಿ 5 ವಿಧ ಹೇಳಿದ್ದಾರೆ. ಪಂಚವರ್ಣ ಧ್ವಜ, ನಮ್ಮ ಧ್ವಜದಲ್ಲಿ 5 ವರ್ಣ ಹಾಕಿದ್ದಾರಲ್ಲ, ಅದೇ ಹಸಿರು, ಹಳದಿ, ನೀಲಿ, ಕೆಂಪು ಮತ್ತು ಬಿಳಿ ಅಂತ. ಕಪ್ಪಿಗೆ ಸ್ಥಾನ ಇದೆ, ಆದರೂ ಇಲ್ಲಿ ಮುಖ್ಯವಾಗಿ ಜೈನ ಧರ್ಮದಲ್ಲಿ ಹಸಿರು, ಹಳದಿ, ನೀಲಿ, ಕೆಂಪು ಮತ್ತು ಬಿಳಿ ಅಂತ 5 ವರ್ಣವನ್ನು ಹೇಳಿದ್ದಾರೆ. ಕಪ್ಪು ಕೂಡ ಕೆಲವು ಸಾರಿ ಪ್ರಯೋಗ ಮಾಡ್ತಾರೆ. ನಮ್ಮ ಆತ್ಮವು ಮೂರ್ತಿಕವೇ ಅಮೂರ್ತಿಕವೇ ಎಂದು ಪ್ರಶ್ನೆ ಮಾಡಿದರೆ, ನಾವೆಲ್ಲ ಕರ್ಮದಿಂದ ಕೂಡಿದ ಸಂಸಾರ ಜೀವಿಗಳಾದ ಕಾರಣ ನಮ್ಮ ಆತ್ಮವು ಮೂರ್ತಿಕವಾಗಿದೆ. ಸಂಸಾರಿ ಆತ್ಮರು ಎಲ್ಲರೂ ಕೂಡ ಮೂರ್ತಿಕರು. ಆಮೇಲೆ ಸಿದ್ಧರು, ಅವರು ಅಮೂರ್ತಿಕರು ಅಂತ ಅರ್ಥ. ಹಾಗಾಗಿ ಮೂರ್ತಿಕ ಯಾರು, ಅಮೂರ್ತಿಕ ಯಾರು ಅನ್ನೋದು ನಮಗೆ ಅರ್ಥ ಆಯ್ತು ಇವತ್ತು. ಸಿದ್ಧ ಭಗವಾನರು ಅಮೂರ್ತಿಕರು, ಏಕೆಂದರೆ ಪುದ್ಗಲ ಕರ್ಮ ಬಂಧದಿಂದ ಸಂಪೂರ್ಣವಾಗಿ ಬಿಡುಗಡೆಗೊಂಡವರು. ಹಾಗಾಗಿ ಪುದ್ಗಲ ಕರ್ಮ ಬಂಧದಿಂದ ಇರುವವರೆಲ್ಲ ಮೂರ್ತಿಕರು, ಪುದ್ಗಲ ಕರ್ಮ ಬಂಧದಿಂದ ರಹಿತರಾದವರು ಸಿದ್ಧರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಕರ್ತವ್ಯ ಭಾಗದಲ್ಲಿ ಹೇಳಿದ್ದಾರೆ, ಪುಗ್ಗಲ ಕಮ್ಮ ದೀಣಂ ಕತ್ತಾವಹಾರದೋ ದುನಿಚ್ಚಯದೋ ಛೇದನ ಕಮ್ಮಣಾಧ ಶುದ್ಧಣಯ ಶುದ್ಧ ಭಾವನಂ. ಆತ್ಮನು ವ್ಯವಹಾರ ನಯದಿಂದ ಜ್ಞಾನಾವರಣಾದಿ ಕರ್ಮಗಳ ಕರ್ತನಾಗಿದ್ದಾನೆ. ದರ್ಶನಾವರಣ, ಜ್ಞಾನಾವರಣ, ವೇದನೀಯ, ಮೋಹನೀಯ, ಆಯುಷ್ಯ, ನಾಮ, ಅಂತರಾಯ, ಗೋತ್ರ ಅನ್ನುವ 8 ಕರ್ಮಗಳ ಕರ್ತನಾಗಿದ್ದಾನೆ. ಆಮೇಲೆ ಈ ಪುದ್ಗಲ ಕರ್ಮಗಳು 8 ದ್ರವ್ಯ ಕರ್ಮ ಹಾಗೂ 3 ಶರೀರ ನೋಕರ್ಮ, ಇವುಗಳೆಲ್ಲವೂ ಕೂಡ ಪುದ್ಗಲ ಕರ್ಮಗಳಾಗಿವೆ. ರಾಗ, ದ್ವೇಷ, ಮೋಹ ಇತ್ಯಾದಿಗಳು ಭಾವಕರ್ಮವಾಗಿದೆ. ಜೀವದ ಶುದ್ಧ ಭಾವಗಳು, ಶುದ್ಧ ಜ್ಞಾನ ಮತ್ತು ಶುದ್ಧ ದರ್ಶನಗಳು ಜೀವದ ಶುದ್ಧ ಭಾವಗಳಾಗಿವೆ. ಶುದ್ಧ ದರ್ಶನ ಮತ್ತು ಶುದ್ಧ ಜ್ಞಾನ ಏನಿದೆ, ಇದು ಜೀವದ ಶುದ್ಧ ಭಾವಗಳಾಗಿವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು.
ವ್ಯವಹಾರದಿಂದ ಜೀವನನ್ನು ನಾವು ಕರ್ಮಗಳ ಕರ್ತೃ ಅಂತ ಹೇಳ್ತೇವೆ. ನಿಶ್ಚಯದಲ್ಲಿ ಎರಡು ಭೇದಗಳಿರ್ತವೆ, ಒಂದು ಅಶುದ್ಧ ನಿಶ್ಚಯನಯ, ಮತ್ತೊಂದು ಶುದ್ಧ ನಿಶ್ಚಯನಯ ಅಂತ. ಭೋಕ್ತಾ ವಿಭಾಗ. ವ್ಯವಹಾರ ಸುವ ದುಃಖಂ ಪುಗ್ಗಲ ಕಮ್ಮ ಪೂಫಲಂ ಪಪುಂಜೇದಿ ಆದನಿಶ್ಚಯನಯದೋ ಛೇದನಾ ಭಾವಂಕು ಆದಸ್ಯ. ಅಂದ್ರೆ ಆತ್ಮನು ವ್ಯವಹಾರ ನಯದಿಂದ ಸುಖ ದುಃಖ ರೂಪದ ಪುದ್ಗಲ ಕರ್ಮಗಳ ಫಲವನ್ನು ಭೋಗಿಸುತ್ತಾನೆ ಮತ್ತು ನಿಶ್ಚಯದಿಂದ ಅವನು ಶುದ್ಧ ಜ್ಞಾನ ಶುದ್ಧ ದರ್ಶನಗಳನ್ನೇ ಭೋಗಿಸುತ್ತಾನೆ. ಆತ್ಮನ ಆನಂದ ರೂಪದ ಪರಿಣತಿಯನ್ನು ನಾವು ಸುಖ ಅಂತ ಹೇಳ್ಬೋದು. ಎಲ್ಲರೂ ಸುಖ ಅಂತ ಹೇಳ್ತೇವೆ. ಸುಖ ಅಂದ್ರೆ ಏನು? ಆತ್ಮನ ಆನಂದ ರೂಪದ ಪರಿಣತಿ. ಆನಂದದಲ್ಲಿ ಆತ್ಮನು ಪರಿಣತಿಯಾದ್ರೆ ಅದಕ್ಕೆ ಸುಖ ಅಂತ ಹೇಳ್ತಾರೆ. ಸು ಅಂದ್ರೆ ಒಳ್ಳೆಯ, ಕ ಅಂದ್ರೆ ಇಂದ್ರಿಯದ ಮೂಲಕ ಬರುವಂಥದ್ದು, ಅನುಭವಕ್ಕೆ ಬರುವಂಥದ್ದು. ಹಾಗೆ ಆತ್ಮನ ಆನಂದ ರೂಪದ ಪರಿಣತಿ ಅಂತ ಹೇಳಿದ್ದಾರೆ. ಆತ್ಮನಲ್ಲಿ ಜ್ಞಾನೋಪಯೋಗ ಚೇತನೋಪಯೋಗ ಇರತಕ್ಕಂಥ ಆತ್ಮನ ಆನಂದದ ಪರಿಣತಿ ಇದು, ಪುದ್ಗಲದ ಆನಂದದ ಪರಿಣತಿ ಅಲ್ಲ. ಹಾಗಾಗಿ ಆತ್ಮನೆನ್ನುವನು ಶರೀರದಿಂದ ಬೇರೆ ಅನ್ನೋದು ಗೊತ್ತಾಯಿತು. ಆ ಶರೀರದಿಂದ ಬೇರೆಯಾದಂಥ ಒಂದು ಚೈತನ್ಯ ರೂಪ ಏನಿದೆ ಅದು ಜ್ಞಾನೋಪಯೋಗವೂ ದರ್ಶನೋಪಯೋಗವೂ ಇರುವಂಥದ್ದು. ಅಂತಹ ಜ್ಞಾನೋಪಯೋಗ ದರ್ಶನೋಪಯೋಗ ಇರುವಂತಹ ಆತ್ಮನಲ್ಲಿ, ಚೈತನ್ಯಮಯನಾದ ಆತ್ಮನಲ್ಲಿ ಯಾವ ಕರ್ಮದ ಆತ್ಮದ ಆನಂದದ ಪರಿಣತಿ ಇರ್ತದೋ ಅದಕ್ಕೆ ಸುಖ ಅಂತ ಹೇಳ್ತಾರೆ. ಆತ್ಮನ ಆನಂದದ ಪರಿಣತಿಯೇ ಸುಖ. ದುಃಖ ಯಾವುದು ಹಾಗಾದ್ರೆ? ಆತ್ಮನ ಖೇದರೂಪದ ಪರಿಣಾಮ ಏನಿದೆ, ಖೇದರೂಪದ ಪರಿಣಾಮ, ದುಃಖದ ಪರಿಣಾಮ. ಇಂದ್ರಿಯದ ಮೂಲಕ ಸಂವೇದನೆ ಬರ್ತದೆ, ಸುಖ ಅಥವಾ ದುಃಖ. ಇದು ಆತ್ಮನ ಮೂಲಕ ಅಂದ್ರೆ ಇಂದ್ರಿಯದಿಂದ ಹೊರತಾಗಿರ್ತಕ್ಕಂಥ ಒಂದು ಜ್ಞಾನ ಏನಿದೆ ಅದರ ಅನುಭವಗಳು ಅಂತ. ಇಂದ್ರಿಯ ಒಂದು ಸಹಾಯ ಅಷ್ಟೇ, ಇಲ್ಲಿ ನಿಮಿತ್ತ ಅಷ್ಟೇ. ಆದರೆ ನಿಜವಾದ ಸುಖ ಮತ್ತು ದುಃಖದ ಅನುಭವ ಆಗುವುದು ಆತ್ಮನಿಗೆ. ಹಾಗಾಗಿ ಅದರಲ್ಲಿ ಬಹಿರಾತ್ಮ ಅಂತರಾತ್ಮ ಪರಮಾತ್ಮ ಅನ್ನುವ ಬೇರೆ ಭೇದಗಳಿವೆ. ಅದನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ಆತ್ಮನ ಖೇದರೂಪದ ಪರಿಣಾಮವೇ ದುಃಖ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಆತ್ಮನು ಯಾವ ನಯದ ದೃಷ್ಟಿಯಿಂದ ಸುಖ ದುಃಖಗಳನ್ನು ಭೋಗಿಸ್ತಾನೆ ಅಂತ ಹೇಳಿದ್ರೆ ಶುದ್ಧ ವ್ಯವಹಾರ ನಯದಿಂದ ಸುಖ ಮತ್ತು ದುಃಖ ಅಂತ ನಾವು ಹೇಳ್ತೇವೆ. ಶುದ್ಧ ಜ್ಞಾನ ಮತ್ತು ಶುದ್ಧ ದರ್ಶನಗಳಿಂದ ರಾಗದ್ವೇಷರಹಿತವಾದ ಜ್ಞಾನ ಮತ್ತು ರಾಗದ್ವೇಷರಹಿತ ದರ್ಶನಗಳು ಶುದ್ಧ ಜ್ಞಾನ ದರ್ಶನಗಳಾಗಿವೆ. ಅರಿಹಂತ ಕೇವಲಿ ಹಾಗೂ ಸಿದ್ಧರಲ್ಲಿ ಶುದ್ಧ ಜ್ಞಾನ ದರ್ಶನಗಳಿವೆ. ಯಾರಲ್ಲಿ ಶುದ್ಧ ಜ್ಞಾನ ದರ್ಶನಗಳಿವೆ ಅಂತ ಹೇಳಿದ್ರೆ ಅರಿಹಂತರಲ್ಲಿ, ಕೇವಲಿಯವರಲ್ಲಿ ಮತ್ತು ಸಿದ್ಧರಲ್ಲಿ. ಅರಿಹಂತರು ಕೇವಲಿಯೋ ಅಂತ ಹೇಳಿದ್ರೆ ಹೌದು, ಯಾಕಂದ್ರೆ ಕೇವಲ ಜ್ಞಾನವನ್ನು ಪಡೆದವರೆಲ್ಲರೂ ಕೇವಲಿಗಳು. ಆದರೆ ಅರಿಹಂತರು ಅನ್ನುವ ತೀರ್ಥಂಕರ ಸ್ಥಾನವನ್ನು ಪಡೆಯುವವರು ಕೆಲವು ಜನ. ಆದರೆ ಅವರ ಸ್ಥಾನಮಾನ ಅಲ್ಲಿ ಕೇವಲ ಅನ್ನುವುದು ಮುಖ್ಯ ಇರ್ತದೆ ಹೊರತು ಅರಿಹಂತರು ಸಾಮಾನ್ಯ ಕೇವಲಿಗಳು ಅಥವಾ ಮೂಕ ಕೇವಲಿಗಳು ಅನ್ನುವುದು ಮುಖ್ಯ ಅಲ್ಲ. ಕೇವಲ ಅನ್ನುವುದು ಕೇವಲ ಜ್ಞಾನ. ಆ 4 ಕೇವಲಿಗಳಿಗೆ ಅಂದ್ರೆ ಕೇವಲ ಜ್ಞಾನ ಪಡೆದವರಲ್ಲಿ ವಿಶೇಷವಾಗಿ ಅರಿಹಂತರು ಮತ್ತು ಕೇವಲ ಜ್ಞಾನ ಪಡೆದಂತ ಎಲ್ಲ 4 ಘಾತಿ ಕರ್ಮ ನಷ್ಟ ಮಾಡಿದಂಥವರು ಅರಿಹಂತ ಕೇವಲಿಗಳು, ತೀರ್ಥಂಕರ ಕೇವಲಿಗಳು ಯಾರೇ ಇರಬಹುದು ಅವರು. ಹಾಗೂ ಸಿದ್ಧರಲ್ಲಿ ಶುದ್ಧ ಜ್ಞಾನ ದರ್ಶನಗಳಿವೆ ಅನ್ನುವುದನ್ನು ತಿಳ್ಕೊಳ್ಬೇಕು. ನಿಶ್ಚಯನಯದ ದೃಷ್ಟಿಯಿಂದ ಆತ್ಮನು ಶುದ್ಧ ಜ್ಞಾನ ದರ್ಶನಗಳನ್ನು ಭೋಗಿಸುತ್ತಾನೆ ಅನ್ನುವುದನ್ನು ತಿಳ್ಕೊಳ್ಬೇಕು. ಸ್ವದೇಹ ಪ್ರಮಾಣದ ಅಧಿಕಾರ. ಅಣುಗುರು ದೇಹ ಪಮಾಣು ಉವ ಸಂಹಾರ ಪಾಪ ಪಸಪ್ಪದೋಚೇದ ಅಸಮೂಹದೋ ವ್ಯವಹಾರ ನಿಶ್ಚಯನಯದೋ ಅಸಂಕದೇಸೋವಾ. ಆತ್ಮವು ವ್ಯವಹಾರ ನಯದಿಂದ ಸಮುದ್ಗಾತವನ್ನು ಹೊರತುಪಡಿಸಿ ಇತರ ಅವಸ್ಥೆಗಳಲ್ಲಿ ಸಂಕೋಚ ವಿಸ್ತಾರದ ಕಾರಣದಿಂದ ಚಿಕ್ಕ ದೊಡ್ಡ ಪ್ರಮಾಣದ ಶರೀರಕ್ಕೆ ಸಮಾನ ಪ್ರಮಾಣವನ್ನು ಧಾರಣೆ ಮಾಡುತ್ತದೆ ಮತ್ತು ನಿಶ್ಚಯನಯದಿಂದ ಅಸಂಖ್ಯಾತ ಪ್ರದೇಶಿಯಾಗಿದೆ. ಜೀವದಲ್ಲಿ ಸಂಕೋಚ ವಿಸ್ತಾರ ಗುಣವಾದ ಸ್ವಭಾವದಿಂದಲೇ ಇರುವ ಕಾರಣ ತನ್ನ ಕರ್ಮೋದಯದಿಂದ ಸಿಕ್ಕಿದ ಶರೀರ ಪ್ರಮಾಣದ ಆಕಾರವನ್ನು ಧಾರಣೆ ಮಾಡುತ್ತಾನೆ. ಇದು ವ್ಯವಹಾರ ನಯದ ದೃಷ್ಟಿಯಿಂದಾಗಿದೆ.
ಯಾವ ರೀತಿಯಲ್ಲಿ ಚಿಕ್ಕ ಕೋಣೆಯಲ್ಲಿಟ್ಟ ದೀಪವು ಬೆಳಕು ನೀಡುತ್ತದೋ ಅದೇ ರೀತಿಯಲ್ಲಿ ದೊಡ್ಡ ಕೋಣೆಯಲ್ಲೂ ಬೆಳಕು ನೀಡುತ್ತದೆ. ಅದರಂತೆ ಯಾವಾಗ ಒಂದು ಜೀವವು ಇರುವೆಯ ಜನ್ಮ ತಾಳುವುದೋ ಆಗ ಅದು ಅದರ ಶರೀರವನ್ನು ವ್ಯಾಪಿಸುತ್ತದೆ. ಹಾಗೆಯೇ ಆನೆಯ ಜನ್ಮ ಪಡೆದಾಗಲೂ ಅದರ ಶರೀರವನ್ನು ತುಂಬುತ್ತದೆ. ಇರುವೆಯ ಶರೀರ ಧಾರಣೆಯನ್ನು ಮಾಡಿದಾಗ ಇರುವೆಯಷ್ಟು ಆಕಾರದಲ್ಲಿರ್ತದೆ. ಚಿಕ್ಕ ಒಂದು 3 ಇಂಚು 1 ಇಂಚು 2 ಇಂಚು ದೊಡ್ಡದಾಗಿರುವಂಥ ಇರುವೆ ಅಂತ ತಿಳ್ಕೊಂಡ್ರೆ ಅಷ್ಟೇ ಇಂಚು ಪ್ರಮಾಣದ ಆತ್ಮನು ತನ್ನ ಶರೀರವನ್ನು ವ್ಯಾಪಿಸಿಕೊಂಡಿರ್ತಾನೆ. ಅದೇ ಆನೆಯ ಗಾತ್ರದ್ದು ಅಂತ ಹೇಳಿದ್ರೆ ಗಜಗಾತ್ರದ ಆತ್ಮ ಪರಿಣಾಮದ ಶರೀರವನ್ನು ಅದು ಧಾರಣೆ ಮಾಡ್ತದೆ, ವ್ಯಾಪಿಸುತ್ತದೆ ಅಂತ ಅರ್ಥ. ಆನೆಯ ಜನ್ಮ ಪಡೆದಾಗ ಅದರಷ್ಟೇ ದೊಡ್ಡದಾದಂಥ ಶರೀರವನ್ನು ಆತ್ಮ ವ್ಯಾಪಿಸಿಕೊಂಡಿರ್ತದೆ. ಅರ್ಥಾತ್ ತಾವು ಜನ್ಮ ಪಡೆಯುವ ಶರೀರದ ಪ್ರಮಾಣದಷ್ಟೇ ಆಗುತ್ತದೆ. ಈ ದೃಷ್ಟಿಯಿಂದ ವ್ಯವಹಾರದಿಂದ ಜೀವನು ಅಣುಗುರು ದೇಹ ಪ್ರಮಾಣವೆನ್ನಲಾಗಿದೆ. ಆದರೆ ಸಮುದ್ಗಾತದಲ್ಲಿ ಹಾಗೆ ಆಗುವುದಿಲ್ಲ. ಏಕೆಂದರೆ ಸಮುದ್ಗಾತದ ಸಮಯದಲ್ಲಿ ಜೀವದ ಪ್ರದೇಶವು ಮೂಲ ಶರೀರವನ್ನು ಬಿಡದೆ ಹೊರಗೆ ಹಬ್ಬುತ್ತದೆ. ನಿಶ್ಚಯನಯದ ದೃಷ್ಟಿಯಿಂದ ಅಸಂಖ್ಯಾತ ಪ್ರದೇಶಿಯಾಗಿರುವಂಥ ಈ ಶರೀರ ಮೂಲ ಶರೀರದ ಸಂಬಂಧವನ್ನು ಬಿಡದೆ ಆತ್ಮನ ಪ್ರದೇಶಗಳು ತೇಜಸ್ ಹಾಗೂ ಕಾರ್ಮಣ ಶರೀರದೊಂದಿಗೆ ಶರೀರದಿಂದ ಹೊರಗೆ ವ್ಯಾಪಿಸುವುದನ್ನು ಸಮುದ್ಗಾತ ಎನ್ನುತ್ತಾರೆ. ಸಮುದ್ಗಾತವು 7 ಪ್ರಕಾರವಾಗಿದೆ. ಇದನ್ನು ಮೊದಲು ತಿಳ್ಕೊಳ್ಳೋಣ. ಇದು ಬಾಲಬೋಧದಲ್ಲಿ ನಮಗೆ ಸಿಗುವುದಿಲ್ಲ. ಈ ಸಮುದ್ಗಾತ ಎನ್ನುವುದು ದ್ರವ್ಯ ಸಂಗ್ರಹದಲ್ಲಿ ಸಿಗುವಂಥ ಒಂದು ವಿಶೇಷವಾದಂಥ ಆತ್ಮನ ವಿಚಾರ. ಹಾಗಾಗಿ ನಾವು ಸಮುದ್ಗಾತ ಅಂದರೆ ಏನು ಅನ್ನುವುದನ್ನು ತಿಳ್ಕೊಳ್ಳೋಣ. ವೇದನ ಸಮುದ್ಗಾತ, ಕಷಾಯ ಸಮುದ್ಗಾತ, ವಿಕ್ರಿಯ ಸಮುದ್ಗಾತ, ಮಾರಣಾಂತಿಕ ಸಮುದ್ಗಾತ, ತೇಜಸ್ ಸಮುದ್ಗಾತ, ಆಹಾರಕ ಸಮುದ್ಗಾತ ಮತ್ತು ಕೇವಲಿ ಸಮುದ್ಗಾತ ಅಂತ ಹೇಳಿ 7 ಭೇದಗಳನ್ನು ಸಮುದ್ಗಾತದಲ್ಲಿ ಗುರುತಿಸಿದ್ದಾರೆ. ಶರೀರದಲ್ಲಿ ತುಂಬ ವೇದನೆಯ ಅನುಭವವಾದಾಗ ತಮ್ಮ ಮೂಲ ಶರೀರವನ್ನು ಬಿಡದೆ ಆತ್ಮನ ಪ್ರದೇಶಗಳು ಶರೀರದ ಹೊರಗೆ ಹಬ್ಬುವುದು ವೇದನಾ ಸಮುದ್ಗಾತವಾಗಿದೆ. ಇದರಿಂದ ನೋವು ಕೂಡಲೇ ಕಮ್ಮಿಯಾಗುತ್ತದೆ. ಕಜ್ಜಿಯು ಹಣ್ಣಾಗುವ ಮೊದಲು ಹೆಚ್ಚು ನೋವು ಇರುತ್ತದೆ. ಅದನ್ನು ಹಣ್ಣು ಮಾಡಲು ಔಷಧಿ ಹಚ್ಚಲಾಗುತ್ತದೆ, ಸುಣ್ಣವು ಅಥವಾ ಇತರ ಯಾವುದು. ಇದರಿಂದ ಒಮ್ಮೆ ಉರಿ ಜಾಸ್ತಿಯಾದರೂ ಕಜ್ಜಿಯು ಹಣ್ಣಾದ ಮೇಲೆ ಟಿಂಚರ್ ಅಂತ ಹೇಳ್ತಾರೆ, ಅದನ್ನು ಹಚ್ಚಿದಾಗ ಅದರಿಂದ ಒಮ್ಮೆ ಉರಿ ಜಾಸ್ತಿ ಆಗ್ತದೆ. ಕಜ್ಜಿಯು ಹಣ್ಣಾದ ಮೇಲೆ ರಕ್ತ ಹೊರಗೆ ಹೋದ ಮೇಲೆ ನೋವು ಕಮ್ಮಿ ಆಗ್ತದೆ. ಇದು ಯಾರಿಗಾದರೂ ಈ ರೀತಿಯ ಅನುಭವ ಆಗಿದ್ರೆ ಅವರಿಗೆ ಸುಲಭದಲ್ಲಿ ಅರ್ಥ ಆಗ್ತದೆ. ಹಾಗಾಗಿ ಸ್ವಲ್ಪ ಮಾಲಿಶ್ ಮಾಡಿದಾಗ ಒಮ್ಮೆ ನೋವು ಹೆಚ್ಚಾದರೂ ಆನಂತರ ಆರಾಮ ಸಿಕ್ಕುತ್ತದೆ. ಹಾಗೆಯೇ ನಾವು ಬೇರೆ ಬೇರೆ ರೀತಿಯ ಅದಕ್ಕೆ ಮಾಲಿಷ್ಗಳನ್ನು ಮಾಡಿ ವೇದನಾ ಸಮುದ್ಗಾತದ ಪ್ರಕ್ರಿಯೆಯ ಅನುಭವವು ನಮಗೆ ಸಿಗ್ತದೆ. ಈ ವಿಧಿಯಲ್ಲಿ ನೋವಿರುವ ವ್ಯಕ್ತಿಯು ಈಗ ನೋವು ಕಡಿಮೆಯಾಗಿದೆ ಮತ್ತು ಸ್ವಲ್ಪ ಕಮ್ಮಿಯಾಗಲಿ ಈ ರೀತಿ ಚಿಂತನೆ ಮಾಡಿದಾಗ ನೋವು ಶಾಂತವಾಗುತ್ತದೆ. ವೇದನಾ ಸಮುದ್ಗಾತದಲ್ಲಿ ರೋಗಿಯ ಆತ್ಮ ಪ್ರದೇಶಗಳು ಹೊರಗೆ ಹೋಗಿ ಯೋಗ್ಯವಾದ ಔಷಧಿಯನ್ನು ಮುಟ್ಟಿ ಬರುವುದರಿಂದ ನೋವು ಕಮ್ಮಿಯಾಗುವುದೆಂದು ಹೇಳಲಾಗುತ್ತದೆ. ಕಷಾಯ ಸಮುದ್ಗಾತ ತೀವ್ರ ಕ್ರೋಧಾದಿ ಕಷಾಯಗಳ ಉದಯದಿಂದ ಮೂಲ ಶರೀರವನ್ನು ಬಿಡದೇನೆ ಆತ್ಮ ಪ್ರದೇಶಗಳು ಇನ್ನೊಬ್ಬನಿಗೆ ಹೊಡೆಯಲು ವೇದನೆ ಉಂಟು ಮಾಡಲು ಶರೀರದ ಹೊರಗೆ ಹೋಗುವುದನ್ನು ಕಷಾಯ ಸಮುದ್ಗಾತ ಎನ್ನುತ್ತಾರೆ. ಅದು ಹೇಗೆ ಅಂದರೆ ನಮಗೆ ಆಗದಂಥ ವಿರೋಧಿಗಳ ಬಗ್ಗೆ ಅವನಿಗೆ ಹೊಡಿಬೇಕು ಬಡಿಬೇಕು ಅಂತ ಹೇಳಿ ಸಿಟ್ಟಿನಲ್ಲಿ ಶರೀರವೆಲ್ಲ ಕಂಪಿಸಿಕೊಂಡು ನಾವು ಮಾಡ್ತೇವೆ. ಈಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಕಷಾಯದಿಂದಾಗಿ ಕ್ರೋಧ, ಮಾನ, ಮಾಯ, ಲೋಭದಿಂದ ವಶೀಭೂತವಾದಂಥ ಶರೀರ ಕಂಪನಗೊಂಡು ಅವನು ಯಾವ ದೇಶದಲ್ಲೇ ಇರಲಿ, ಎಷ್ಟೇ ಮೈಲು ದೂರದಲ್ಲೇ ಇರಲಿ, ಆ ಭಾವನೆ ಅವನ ಬಳಿಗೆ ಹೋಗಿ ಅವನಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವ ಕೆಟ್ಟ ಭಾವನೆಯನ್ನು ನಮ್ಮ ದೇಹದಲ್ಲಿ ಪರಿಣಾಮವನ್ನು ಕಷಾಯ ರೂಪದಲ್ಲಿ ಹೊರಸೂಸ್ತದೆ. ಅದು ಕೂಡ ಕಷಾಯ ಸಮುದ್ಗಾತ ಎಂದು ಹೇಳಲ್ಪಡುತ್ತದೆ. ಕೋಪಗೊಂಡಾಗ ಎಷ್ಟು ಕೋಪಿಸಲಿದೆಯೋ ಕೋಪಿಸಿಕೊಳ್ಳು ಎಂದಾಗ, ಅಥವಾ ಯಾರಿಗಾದರೂ ಹೊಡೆಯುತ್ತಿದ್ದಾಗ ನನಗೆ ಎಷ್ಟು ಹೊಡೆಯಬೇಕೆನಿಸುತ್ತೋ ಅಷ್ಟು ಹೊಡೆ ಎಂದಾಗ ಅವನ ಕಷಾಯವು ಶಾಂತವಾಗ್ತದೆ ಅಂತ ಹೇಳಿದ್ದಾರೆ. ಎಲ್ಲ ಸಂದರ್ಭಗಳಲ್ಲ, ಹೆಚ್ಚಿನ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಅಂತ ತಿಳ್ಕೊಳ್ಬೋದು.
ವೈಕ್ರಿಯಕ ಸಮುದ್ಗಾತ, ಮೂಲ ಶರೀರವನ್ನು ಬಿಡದೆ ವಿಕ್ರಿಯ ಅಂದರೆ ಚಿಕ್ಕದು ಮತ್ತು ದೊಡ್ಡದು ಮಾಡತಕ್ಕಂಥ ಒಂದು ಶಕ್ತಿ ಉತ್ಪಾದಿಸಲಿಕ್ಕಾಗಿ ಆತ್ಮ ಪ್ರದೇಶಗಳು ಹೊರಗೆ ವ್ಯಾಪಿಸುವುದನ್ನು ವೈಕ್ರಿಯಕ ಸಮುದ್ಗಾತ ಎನ್ನುತ್ತಾರೆ. ಉದಾಹರಣೆಗೆ ನಾವೆಲ್ಲ ನೂಲ ಹುಣ್ಣಿಮೆಯ ಸಂದರ್ಭ ವಿಷ್ಣುಕುಮಾರ ಮುನಿಗಳ ವಿಕ್ರಿಯ ರೀತಿಯ ಶರೀರದಿಂದ ಚಿಕ್ಕದು ಮತ್ತು ದೊಡ್ಡದಾಗಿ ಮಾಡಿ ಅಲ್ಲಿ ಬಲಿಯನ್ನು ಪಾತಾಳಕ್ಕೆ ಅಟ್ಟುವಂತಹ ಒಂದು ಕಥೆಯನ್ನು ಕೇಳ್ತೇವೆ. ಹಾಗಾಗಿ ವಿಷ್ಣುಕುಮಾರ ಮುನಿಗಳು ಕುಬ್ಜವಾದಂತಹ ಶರೀರಧಾರಿಗಳಾಗಿದ್ದು ವಿಕ್ರಿಯ ರಿದ್ಧಿಯಿಂದ ಆಕಾಶವನ್ನೇ ಮುಟ್ಟತಕ್ಕಂಥ ಶಕ್ತಿಯು ಅವರಿಗೆ ಪ್ರಾಪ್ತಿಯಾಯಿತು. ಹಾಗಾಗಿ ಇಂತಹ ಒಂದು ವಿಕ್ರಿಯ ರಿದ್ಧಿಯಿಂದ ಈ ವೈಕ್ರಿಯಕ ಸಮುದ್ಗಾತ ಅನ್ನುವುದು ಉಂಟಾಗ್ತದೆ ಅಂತ ಅರ್ಥ. ಮಾರಣಾಂತಿಕ ಸಮುದ್ಗಾತ, ಮರಣಕ್ಕಿಂತ ಮೊದಲು ಮೂಲ ಶರೀರವನ್ನು ಬಿಡದೇನೆ ಆತ್ಮನ ಪ್ರದೇಶಗಳು ಮುಂದಿನ ಜನ್ಮಸ್ಥಾನವನ್ನು ಮುಟ್ಲಿಕ್ಕಾಗಿ ಹೋಗುವುದನ್ನು ಮಾರಣಾಂತಿಕ ಸಮುದ್ಗಾತ ಎಂದು ಹೇಳುತ್ತೇವೆ. ಮೂಲ ಶರೀರವನ್ನು ಬಿಡದೆ ಮಹಾಮುನಿ, ಸಂಯಮಿ, ಸಾಧುವಿನ ಯಾವ ಸಂಶ್ಲೇಷದ ಮುಖಾಂತರ ಹಿತ ಪರಿಣಾಮ ಹಾಗೂ ವಿಶುದ್ಧಿಯ ಮೂಲಕ ಹಿತ ಪರಿಣಾಮದಿಂದ ಆತ್ಮನ ಪ್ರದೇಶಗಳು ಯಾವುದೊಂದು ನಿಶ್ಚಿತ ಆಕಾರ ಹಾಗೂ ನಿಶ್ಚಿತ ಸ್ಥಾನದಿಂದ ಹೊರಗೆ ಹೋಗುವುದೋ ಅದನ್ನು ತೈಜಸ್ ಸಮುದ್ಗಾತ ಎಂದು ಹೇಳುತ್ತಾರೆ. ಇದರಲ್ಲಿ ಎರಡು ಭೇದಗಳಿವೆ, ಒಂದು ಅಶುಭ, ಇನ್ನೊಂದು ಶುಭಲೇಶ್ಯ ಅಂತ. ಅಶುಭ ಮತ್ತು ಶುಭ. ಅಶುಭ ತೇಜಸ್ ಮಹಾಸಂಯಮ ನಿಧಾನ ಸಾಧುವಿನ ಎಡಹೆಗಲಿನಿಂದ ಕುಂಕುಮ ಬಣ್ಣದ 12 ಯೋಜನ ಉದ್ದ ಹಾಗೂ ಸುಚ್ಚಾಂಗುಲದ ಅಸಂಖ್ಯಾತ ಭಾಗ ಪ್ರಮಾಣ, ಮೂಲ ವಿಸ್ತಾರದಲ್ಲಿ 9 ಯೋಜನ ಬಿಲ್ಲದ ಆಕಾರದ ಗೊಂಬೆಯು ಹೊರಡುತ್ತದೆ. ಇದು ಅಹಿತ ಅನಿಷ್ಟ ಎಂದು ಕರೆಯಲ್ಪಡುತ್ತದೆ. ದ್ವಿಪಾಯನ ಮುನಿರಾಜರ ಎಡಹೆಗಲಿನಿಂದ ದ್ವಾರಕೆಯನ್ನು ಸುಡಲಿಕ್ಕಾಗಿ ಗೊಂಬೆ ಒಂದು ಹೊರಟಿತ್ತು. ದ್ವಾರಕೆಯನ್ನು ಸುಟ್ಟ ನಂತರ ಆ ಗೊಂಬೆಯು ತಿರುಗಿ ಬಂದು ಮುನೀಶ್ವರರನ್ನು ಪ್ರವೇಶಿಸುವಾಗ ದ್ವಿಪಾಯನ ಮುನಿರಾಜನು ಕೂಡ ಸುಟ್ಟು ಹೋಗ್ತಾನೆ ಅಂತ. ಹಾಗಾಗಿ ಎಂದೂ ಕೂಡ ನಾವು ಕಷಾಯವನ್ನು ಮಾಡಬಾರದು. ಈ ಕಷಾಯದಿಂದಾಗಿ ನಮ್ಮನ್ನೇ ಅದು ಸುಡುತ್ತದೆ ಅನ್ನೋದನ್ನು ಈ ಕಥೆಯಲ್ಲಿ, ದ್ವಿಪಾಯ ಮುನಿಯ ಕಥೆಯಲ್ಲಿ ನಮಗೆ ಗೊತ್ತಾಗ್ತದೆ. ಅಶುಭ ತೇಜಸ್ ಗೊಂಬೆಯು 6ನೇ ಗುಣಸ್ಥಾನದಲ್ಲಿನ ಭಾವಲಿಂಗಿಗಳಿಗೆ ಆಗುತ್ತೆ. ಆ ಗೊಂಬೆಯು ನಗರಾದಿಗಳನ್ನು ಸುಟ್ಟು ಪುನಃ ಮುನಿಗಳ ಶರೀರವನ್ನು ಹಿಂತಿರುಗಿ ಬಂದು ಅವರ ಶರೀರವನ್ನು ಸುಡುತ್ತದೆ. ಅಷ್ಟರ ತನಕ ಆ ಮುನಿಗಳು ಸಮ್ಯದೃಷ್ಟಿ ಭಾವಲಿಂಗಿಗಳಾಗಿದ್ದು ಭಸ್ಮವಾಗುವ ಸಮಯದಲ್ಲಿ ಮಿಥ್ಯಾದೃಷ್ಟಿ ಆಗ್ತಾರಂತೆ. ಹಾಗಾಗಿ ಈ ಕಷಾಯದಿಂದಾಗಿ ಸ್ವಂತಕ್ಕೂ ನಷ್ಟ, ಜಗತ್ತಿಗೂ ನಷ್ಟ ಅನ್ನೋದನ್ನು ಇದರಲ್ಲಿ ನಾವು ತಿಳ್ಕೊಳ್ಬಹುದು. ಮಹಾಸಂಯಮಿ ಶುಭ ಸಂಕಲ್ಪದ ಮುನಿರಾಜರಿಗೆ ಅಶುಭ ತೇಜಸ್ ಪ್ರಮಾಣದ ಸೌಮ್ಯಾಕೃತಿಯುಕ್ತ ಪುರುಷಾಕಾರದ ಎಡಹೆಗಲಿನಿಂದ ಹೊರಡುವ ಗೊಂಬೆಯು ದುರ್ಭಿಕ್ಷ, ಮಹಾಮಾರಿ ಇತ್ಯಾದಿ ವ್ಯಾಧಿಗಳನ್ನು ದೂರ ಮಾಡಿ ಪುನಃ ಮುನಿಸ್ತ್ರೀಗಳ ಶರೀರವನ್ನು ಏನೂ ಅಹಿತ ಮಾಡದೆ ಸಂಧಿಸುವುದರಿಂದ ಅದನ್ನು ಶುಭ ತೇಜಸ್ ಎನ್ನುತ್ತಾರೆ. ಇಂಥದ್ದನ್ನು ನಾವು ಆಗ್ಬೇಕಂತ ಬಯಸುವುದಿಲ್ಲ. ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ಕೊರೋನಾದಂಥ ಮಹಾವ್ಯಾಧಿಯಾದಾಗ ಅಂತಹ ಮಹಾಸಂಯಮಿ ಶುಭ ಸಂಕಲ್ಪದ ಮುನಿರಾಜರು ಈ ಕಾಲದಲ್ಲಿ ಇದ್ದರೆ ಅವರ ಒಂದು ಸೌಮ್ಯಾಕೃತಿಯ ಪುರುಷಾಕಾರದ ಎಡಹೆಗಲಿನಿಂದ ಹೊರಟಂತ ಈ ಶುಭ ತೇಜಸ್ ಅನ್ನುವುದು ನಮ್ಮ ಅನೇಕ ವ್ಯಾಧಿಗಳನ್ನು ದೂರ ಮಾಡುವುದಕ್ಕೆ ಶಕ್ಯವಾಗ್ತದೆ ಅನ್ನುವುದನ್ನು ನಮ್ಮ ದ್ರವ್ಯ ಸಂಗ್ರಹ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಮಹಾಸಂಯಮಿ ಮುನಿರಾಜರು 6ನೇ ಗುಣಸ್ಥಾನದಲ್ಲಿರುವಾಗ ಯಾವುದೇ ತತ್ವ ಪದಾರ್ಥ ಇತ್ಯಾದಿಗಳ ಬಗ್ಗೆ ಸಂಶಯ ಉಂಟಾದಾಗ ಅದರ ಸಮಾಧಾನಕ್ಕಾಗಿ ಅಥವಾ ಸಂಯಮದ ರಕ್ಷಣೆಗಾಗಿ ತೀರ್ಥಯಾತ್ರೆ, ಗುರುದರ್ಶನ ಇತ್ಯಾದಿ ಸಂದರ್ಭದಲ್ಲಿ ನಡೆದುಕೊಂಡು ಹೋದಲ್ಲಿ ಸೂಕ್ಷ್ಮ ಹಿಂಸೆಯಾಗಬಹುದು. ಅದರ ಕಾರಣದಿಂದ ಆಹಾರಕ ರಿದ್ಧಿದಾರಿ ಮುನಿರಾಜರು ಶುದ್ಧ, ವಿಶುದ್ಧ, ನಿರ್ಮಲ ಸ್ಫಟಿಕ ಬಣ್ಣದ 1 ಮೊಳ ಪ್ರಮಾಣದ ಪುರುಷಾಕಾರದ ಗೊಂಬೆಯು ಮಸ್ತಕದಿಂದ ಹೊರಡುತ್ತದೆ. ಕೇವಲಿ ಅಥವಾ ಶ್ರುತಕೇವಲಿಯ ಪಾದಮೂಲದಲ್ಲಿ ಸಂಶಯ ನಿವಾರಣೆ ಮಾಡಿಕೊಂಡು ತೀರ್ಥಯಾತ್ರೆ ಅಥವಾ ಗುರುದರ್ಶನ ಮಾಡಿಕೊಂಡು ಶುಭ ಸಂಕಲ್ಪವನ್ನು ಪೂರ್ತಿಗೊಳಿಸಿ ಏನೊಂದು ಅಹಿತ ಮಾಡದೆ ಪುನಃ ಮೂಲ ಶರೀರವನ್ನು ಸೇರಿಕೊಳ್ಳುತ್ತದೆ. ಉದಾಹರಣೆಗೆ ಆಚಾರ್ಯ ಕುಂದಕುಂದರ ವಿಚಾರವಾಗಿ ನಾವು ಮಾತಾಡೋದಾದ್ರೆ, ಆಹಾರಕ ಶರೀರದ ಮೂಲಕ ಅವರು ವಿದೇಹ ಕ್ಷೇತ್ರಕ್ಕೆ ಹೋಗಿ ಬಂದರು ಅನ್ನುವ ಒಂದು ಕಥಾನಕ ಇದೆ. ಹಾಗೆ ಪೂಜ್ಯಪಾದ ಆಚಾರ್ಯರಲ್ಲೂ ಬೇರೆ ಬೇರೆ ಕಥಾನಕಗಳು ಬರ್ತವೆ. ಆಹಾರಕ ಶರೀರ ಬಂಧವು 8ನೇ ಗುಣಸ್ಥಾನದ 6ನೇ ಭಾಗದ ತನಕ ಆಗುತ್ತದೆ ಮತ್ತು ಉದಯವು 6ನೇ ಗುಣಸ್ಥಾನದಲ್ಲಿ ಆಗುತ್ತದೆ. ಕೇವಲಿ ಸಮುದ್ಗಾತ, ಯಾವಾಗ ಅರಿಹಂತ ಕೇವಲಿಗೆ
4 ಅಘಾತಿ ಕರ್ಮಗಳ ಪೈಕಿ ಆಯುಕರ್ಮದ ಸ್ಥಿತಿ 6 ತಿಂಗಳಿದ್ದು ನಾಮ ಗೋತ್ರ ಹಾಗೂ ವೇದನೀಯ ಕರ್ಮಗಳ ಸ್ಥಿತಿ ಆಯುಕರ್ಮಕ್ಕಿಂತ ಅಧಿಕವಿದ್ದಾಗ ಈ 3 ಕರ್ಮಗಳ ಸ್ಥಿತಿಯನ್ನು ಆಯುಕರ್ಮದಷ್ಟೇ ಮಾಡಲಿಕ್ಕಾಗಿ ದಂಡ, ಕವಾಟ, ಪ್ರತರ ಹಾಗೂ ಲೋಕಪೂರ್ಣ ಅವಸ್ಥೆಯಲ್ಲಿ ಅವರ ಆತ್ಮ ಪ್ರದೇಶಗಳು ಕ್ರಮದಿಂದ 3 ಲೋಕಗಳಿಗೆ ಸಮಾನವಾಗಿ ಹಬ್ಬುತ್ತದೆ. ಇದನ್ನು ಕೇವಲಿ ಸಮುದ್ಗಾತ ಎಂದು ಹೇಳುತ್ತಾರೆ. 4 ಮಡಕೆಯುಳ್ಳ ಒದ್ದೆ ಬಟ್ಟೆಯನ್ನು ಬಿಡಿಸಿ ಹಾಕಿದಾಗ ಬಟ್ಟೆಯು ಒಮ್ಮೆಲೆ ಪೂರ್ಣ ರೂಪದಿಂದ ಒಣಗುತ್ತದೆ. ಅದೇ ರೀತಿ ಕೇವಲಿ ಸಮುದ್ಗಾತದಲ್ಲಿ 3 ಕರ್ಮಗಳ ಸ್ಥಿತಿಯನ್ನು ಆಯುಕರ್ಮದಷ್ಟೇ ಮಾಡಿಕೊಂಡಾಗ ಮೋಕ್ಷ ಹೊಂದುವ ಸಮಯದಲ್ಲಿ ಎಲ್ಲಾ ಕರ್ಮಗಳು ಒಮ್ಮೆಲೆ ಉದುರು ಬೀಳುತ್ತವೆ. ಅಕಲಂಕಾಚಾರ್ಯರ ಅಭಿಪ್ರಾಯದಂತೆ ವೇದನೆಯ ಕರ್ಮವನ್ನು ಆಯುಕರ್ಮದಷ್ಟೇ ಮಾಡಲಿಕ್ಕಾಗಿ ಕೇವಲಿ ಸಮುದ್ಗಾತವಾಗುತ್ತದೆ. ಸಂಸಾರದ ಅಧಿಕಾರ ಪುಡವಿ ಜಲತೇಯ ವಾವು ಒಣಪ್ಪದಿ ವಿವಿಹತಾವರೆ ಇಂದಿ ವಿಗತಿಗ ಚದು ಪಂಚಕ್ಕ ತಸಜೀವ ಹೊಂತಿ ಸಂಕಾದಿ. ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿಕಾಯಿಕ ಇವು ಸ್ಥಾವರ ಜೀವಗಳಾಗಿವೆ. ಅಂದರೆ ಸ್ಪರ್ಶ ಮಾತ್ರ ಇರುವಂತಹ ಜೀವಗಳು. ಹಾಗೂ ಶಂಕಾದಿ 2, 3, 4 ಮತ್ತು 5 ಇಂದ್ರಿಯ ಜೀವಗಳನ್ನು ತ್ರಸಜೀವಗಳು ಅಂತ ಹೇಳ್ತಾರೆ. ಒಂದೇ ಇಂದ್ರಿಯ ಇರುವಂತಹ ಜೀವಗಳಿಗೆ ಸ್ಥಾವರ ಜೀವಗಳೆಂದು, 2 ಇಂದ್ರಿಯಕ್ಕಿಂತ ಮಿಗಿಲಾಗಿರತಕ್ಕಂಥ 3, 4, 5 ಇಂದ್ರಿಯಗಳ ಜೀವಗಳಿಗೆ ತ್ರಸ ಜೀವಗಳು ಎಂದು ಹೇಳುತ್ತಾರೆ. ಸಂಸಾರಿ ಜೀವಗಳಲ್ಲಿ ಸ್ಥಾವರ ಮತ್ತು ತ್ರಸ ಎಂಬ 2 ಭೇದಗಳಿವೆ. ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ವನಸ್ಪತಿಕಾಯಕ ಜೀವಗಳು ಸ್ಥಾವರ ಜೀವಗಳಾಗಿದ್ದು 2 ರಿಂದ 5 ಇಂದ್ರಿಯಗಳವರೆಗಿನ ಜೀವಗಳು ತ್ರಸ ಜೀವಗಳಾಗಿವೆ ಅನ್ನೋದನ್ನು ನಾವು ತಿಳ್ಕೊಂಡೆವು. ತ್ರಸ ಜೀವಗಳಲ್ಲೂ ಕೂಡ 2 ಭೇದಗಳಿವೆ. ಒಂದು ವಿಕಲೇಂದ್ರಿಯ, ಮತ್ತೊಂದು ಸಕಲೇಂದ್ರಿಯ. ವಿಕಲೇಂದ್ರಿಯ ಜೀವಿಗಳಲ್ಲಿ 3 ಭೇದಗಳಿರ್ತವೆ. 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ ಜೀವ. ಸಕಲೇಂದ್ರಿಯ ಜೀವಗಳಲ್ಲಿ ಸಕಲ ಭೇದಗಳು ಸಂಜ್ಞಿ ಮತ್ತು ಅಸಂಜ್ಞಿ ಎಂದು 2 ಭೇದ. ಮನಸಹಿತ ಜೀವಗಳನ್ನು ಸಂಜ್ಞಿಗಳೆಂದು, ಮನರಹಿತ ಜೀವಗಳನ್ನು ಅಸಂಜ್ಞಿ ಜೀವಗಳೆಂದು ಕರೆಯುತ್ತಾರೆ. ಶಂಖ, ಇರುವೆ, ನೊಣ, ಮನುಷ್ಯ ಇತ್ಯಾದಿ ಜೀವಗಳನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ, ಶಂಖ 2 ಇಂದ್ರಿಯದ ಜೀವ, ಇರುವೆ 3 ಇಂದ್ರಿಯದ ಜೀವ. ಸ್ಪರ್ಶನ, ರಸನ, ಗ್ರಾಣ. ಸ್ಪರ್ಶನ, ರಸನ, ಗ್ರಾಣ, ಚಕ್ಷು. ಸ್ಪರ್ಶನ, ರಸನ, ಗ್ರಾಣ, ಚಕ್ಷು, ಕರ್ಣ. ಈ ರೀತಿಯಾಗಿ ಇಂದ್ರಿಯಗಳು ವಿಕಸಿತವಾಗಿರ್ತವೆ. ಜೀವ 4 ಇಂದ್ರಿಯಗಳ ಜೀವ. ಮನುಷ್ಯನಲ್ಲಿ ನಾರಕಿ, ದೇವ, ಆನೆ, ಕುದುರೆ ಇತ್ಯಾದಿಗಳು ಪಂಚೇಂದ್ರಿಯ ಜೀವಗಳಾಗಿವೆ. ಜೀವವು ಸ್ಥಾವರ ನಾಮಕರ್ಮದ ಉದಯದಿಂದ ಸ್ಥಾವರ ಜೀವವಾಗಿಯೂ ತ್ರಸನಾಮಕರ್ಮದ ಉದಯದಿಂದ ತ್ರಸ ಜೀವವಾಗಿಯೂ ಜನಿಸುತ್ತದೆ. ಇವತ್ತಿನ ದಿನ ಇಷ್ಟು ವಿಚಾರಗಳನ್ನು ಹೇಳ್ತೇವೆ. ಮುಂದಿನ ವಾರದಲ್ಲಿ ಸಂಸಾರ ಜೀವದ 14 ಜೀವ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಕಳೆದ ವಾರ ಸರಿಯಾದ ಉತ್ತರ ನೀಡಿದಂಥ ಎಲ್ಲ ಧರ್ಮಾತ್ಮರಿಗೂ ಶುಭಾಶಯಗಳು ಮತ್ತು ಶುಭಾಶೀರ್ವಾದಗಳನ್ನು ಹೇಳ್ತೇವೆ. ವಿಶೇಷವಾಗಿ ಕಳೆದ ವಾರದ ಪ್ರಶ್ನೆಗೆ ಉತ್ತರ ನೀಡಿದವರ ಹೆಸರು ಈ ರೀತಿಯಾಗಿದೆ. ಸೀಮಾ ಮದನ್ ಮೈಸೂರು, ಪದ್ಮಶ್ರೀ ಭರತ್ ರಾಜ್ ಗೌರಿಬಿದನೂರು, ಅಕ್ಷತಾ ಜೈನ್ ಬೆಂಗಳೂರು, ಶಾಂತಲಾ ನ್ಯೂ ತಿಪ್ಪಸಂದ್ರ ಬೆಂಗಳೂರು, ದಿವ್ಯಾ ವೀರೇಂದ್ರ ಮೂಡುಬಿದ್ರೆ, ಸವಿತಾ ಜೈನ್ ಮೈಸೂರು, ಮಮತಾ ಗೋಗಿ ಲಕ್ಷ್ಮೇಶ್ವರ, ಪದ್ಮಲೇಖ ಮಂಗಳೂರು, HP ಪದ್ಮಲತಾ ಬೆಂಗಳೂರು, ಪ್ರಮೀಳಾ ಪ್ರಕಾಶ್ ಮೈಸೂರು, ಸುಜಾತಾ ಮನ್ಮಥ್ ಗುಗ್ರಿ ಹುಬ್ಬಳ್ಳಿ. ಇವರಿಗೆಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಜೈನ ಧರ್ಮ ಪೇಜ್ ಮುಖಾಂತರ ನಾವು ಶುಭಾಶಯಗಳು ಮತ್ತು ಶುಭಾಶೀರ್ವಾದಗಳನ್ನು ತಿಳಿಸುತ್ತೇವೆ. ಬರುವ ವಾರದ ಸಂಚಿಕೆ 2ರ ಈ ವಾರದ ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಯಾವುದನ್ನು ಮೂರ್ತಿಕವೆನ್ನುತ್ತಾರೆ? ಪ್ರಶ್ನೆ 1. ಪ್ರಶ್ನೆ 2, ಯಾವುದನ್ನು ಅಮೂರ್ತಿಕವೆನ್ನುತ್ತಾರೆ?
ಪ್ರಶ್ನೆ 3. ಯಾವುದನ್ನು ಸ್ಪರ್ಶವೆನ್ನುತ್ತಾರೆ? ಅವುಗಳ ಭೇದಗಳನ್ನು ತಿಳಿಸಿ. ಪ್ರಶ್ನೆ 4. ಸಿದ್ಧ ಭಗವಾನರ ಆತ್ಮವು ಹೇಗಿದೆ? ಪ್ರಶ್ನೆ 5. ಪುದ್ಗಲ ಕರ್ಮಗಳು ಯಾವುವು? ಪ್ರಶ್ನೆ 6. ಭಾವಕರ್ಮಗಳು ಯಾವುದು? ಪ್ರಶ್ನೆ 8. ಯಾವುದನ್ನು ಸುಖ ಎನ್ನುತ್ತಾರೆ? ಯಾವುದನ್ನು ದುಃಖ ಎನ್ನುತ್ತಾರೆ? ಒಂದೇ ಪ್ರಶ್ನೆ. ಯಾವುದನ್ನು ಸುಖ ಎನ್ನುತ್ತಾರೆ? ಯಾವುದನ್ನು ದುಃಖ ಎನ್ನುತ್ತಾರೆ? ಸಮುದ್ಗಾತ ಎಂದರೇನು? ಸಮುದ್ಗಾತವು ಎಷ್ಟು ಪ್ರಕಾರವಾಗಿದೆ? ಪ್ರಶ್ನೆ 10. ಸಮುದ್ಗಾತವು ಎಷ್ಟು ಪ್ರಕಾರವಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರಿಸಬೇಕು. ವಿಶೇಷವಾಗಿ ಅಷ್ಟಾಯನಿಕ ಪರ್ವ ನಡೀತಾ ಇದೆ. ಎಲ್ಲರಿಗೂ ರತಿಕರ, ದಧಿಮುಖ ಮತ್ತು ಅಂಜನ ಪರ್ವತದಲ್ಲಿರತಕ್ಕಂಥ 52 ಜಿನಾಲಯಗಳಲ್ಲಿ 13, 13, 13, 13 ಹೀಗೆ 4 ದಿಕ್ಕಿನಲ್ಲಿ 52 ಜಿನಾಲಯಗಳು, ಅದರಲ್ಲಿ 108, 108 ಸುವರ್ಣಮಯವಾದಂಥ ಬಿಂಬಗಳು, ಸುಮಾರು 1.6 ಕಿಲೋಮೀಟರ್ ಎತ್ತರದಷ್ಟು ಇರತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಸುವರ್ಣಮಯವಾದಂಥ ಬಿಂಬಗಳಿಗೆ ದೇವತೆಗಳು ವಿಮಾನದಲ್ಲಿ ಹೋಗಿ, ಮನುಷ್ಯರು ಹೋಗ್ಲಿಕ್ಕೆ ಆಗುವುದಿಲ್ಲ, 2.5 ದ್ವೀಪ ಅಲ್ಲ, 3 ದ್ವೀಪ ಅಲ್ಲ, 4 ಅಲ್ಲ, 5 ಅಲ್ಲ, 6 ಅಲ್ಲ, 7 ಅಲ್ಲ, 8ನೆಯ ದ್ವೀಪದಲ್ಲಿರತಕ್ಕಂಥ ಈ ಸ್ವಯಂಭೂ ರಮಣ ಸಮುದ್ರದ ಕೊನೆಯಲ್ಲಿರತಕ್ಕಂಥ ದ್ವೀಪಗಳಿಗೆ ನೀವು 2.5 ದ್ವೀಪದ 8 ದ್ವೀಪದ ಪದಾರ್ಥ ಸಾರ ಭಾಗ 1 ಭಾಗ 2 ಅಥವಾ ನಮ್ಮ ತತ್ವಾರ್ಥ ಸೂತ್ರದ ಪುಸ್ತಕವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಇದರ ಬಗ್ಗೆ ವಿವರ ಇದೆ. ಒಂದು ವೃತ್ತಾಕಾರವಾಗಿದೆ. ಕೊನೆಯ ಸಮುದ್ರದ ಬದಿ 4 ದಿಕ್ಕಿನಲ್ಲಿ ಈ ನಂದೀಶ್ವರ ದ್ವೀಪ ಇದೆ. ಆ ನಂದೀಶ್ವರ ದ್ವೀಪಕ್ಕೆ ದೇವತೆಗಳು ವರ್ಷದಲ್ಲಿ 3 ಬಾರಿ 8 ದಿನ ಈ ಪೂಜೆಯನ್ನು, ನಿತ್ಯ ಕಾಲದಲ್ಲಿ ಅರ್ಚನೆ, ಪೂಜನೆ, ವಂದನೆಯನ್ನು ದಿವ್ಯವಾದಂತಹ ಜಲ, ಗಂಧ, ಅಕ್ಷತ, ಪುಷ್ಪ, ಚರು, ದೀಪ, ಧೂಪಗಳಿಂದ ಭಕ್ತಿಯಿಂದ ಅರ್ಚನೆ ಮಾಡ್ತಾರಂತೆ. ಹಾಗಾಗಿ 8 ದಿನಗಳ ಈ ನಂದೀಶ್ವರ ಅಷ್ಟಾಯನಿಕದ ಶುಭ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಶುಭಾಶಯಗಳು, ಶುಭಾಶೀರ್ವಾದಗಳು. ನಾಳೆ ಜೈನಕಾಶಿ ಮೂಡುಬಿದ್ರೆಯ ಗುರು ಬಸದಿಯಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ಸೀಮಿತ ವ್ಯಕ್ತಿಗಳ ಪಾಲ್ಗೊಳ್ಳುವಿಕೆಯಲ್ಲಿ ಸೀಮಂದರ ಅಂದರೆ ಮಂದರ ಮೇರುನಲ್ಲಿ ಇರತಕ್ಕಂಥ ಚೈತ್ಯಾಲಯದಲ್ಲಿ ಇರತಕ್ಕಂಥ ಚೈತ್ಯಾಲಯಗಳಿಗೆ ಅಭಿಷೇಕವನ್ನು, ನಂದೀಶ್ವರ ಪೂಜೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ನೀವೆಲ್ಲ ಅದನ್ನು ನೇರವಾಗಿ ಇದೇ ಕರ್ನಾಟಕ ಜೈನ ಧರ್ಮ ಪೇಜ್ ಮೂಲಕ ನೋಡ್ಬೋದು ಅಂತ ಹೇಳ್ತಾ ಸರ್ವರಿಗೂ ಅಷ್ಟಾಯನಿಕ ಪರ್ವದ ಶುಭಾಶಯಗಳು. ಮಂಗಲಮಸ್ತು. ಶುಭಾಶೀರ್ವಾದ. ಓಂ ಶಾಂತಿ ಶಾಂತಿ ಶಾಂತಿ. ಸಂಪೂಜಕಾನಂ ಪ್ರತಿಪಾಲಕಾನಂ ಯತೀಂದ್ರ ಸಾಮಾನ್ಯ ತಪೋದನಾನಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಃ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ ಕ್ಷೇಮಂ ಸರ್ವ ಪ್ರಜಾನಂ ಪ್ರಭವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸಮ್ಯಗ್ ವರ್ಷತು ಮಘವಾ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರೀಕ್ಷಣೋಪಿ ಜಗತಾಮಾಸ್ಮಭೂರ್ಜೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭೋತು ಪ್ರಸರತು ಸರ್ವಸೌಖ್ಯಪ್ರದಾಯಿನಿ ಪ್ರದ್ವಸ್ತೀಗಾತಿ ಕರ್ಮಾಣಃ ಕೇವಲ ಜ್ಞಾನ ಭಾಸ್ಕರಃ ಕುರ್ವಂತು ಜಗತಾಂ ಶಾಂತಿಂ ವೃಷಭಾದ್ಯಾ ಜಿನೇಶ್ವರ. ಓಂ ಶಾಂತಿ ಶಾಂತಿ ಶಾಂತಿ.